Welcome back to our channel. Santur, 4th Standard, Part 1, Chapter 2, The Tinkling Bells. ಸೊ ಈ ಲೆಸನಿನ ಇವತ್ತು ಸಂಪೂರ್ಣವಾದಂತಹ ಕನ್ನಡ ವಿವರಣೆಯನ್ನು ಸಂಪೂರ್ಣ ಲೆಸನಿನ ಅರ್ಥವನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಇನ್ನೂ ಯಾರೆಲ್ಲ ವಿಡಿಯೋ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ಈ ಒಂದು ಲೆಸನ್ ಈ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಮತ್ತೆ ಯಾವ ಪಟ್ಟದ ಎಕ್ಸ್ಪ್ಲನೇಷನ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಬನ್ನಿ ನೋಡೋಣ ಫಸ್ಟು ಲೆಸನನ್ನು. ಲೆಟಸ್ ರೀಡ್ ಅಂತ ಹೇಳಿ ಇಲ್ಲೊಂದು ಟಿಂಕ್ಲಿಂಗ್ ಬೆಲ್ಸ್ ಅಂತಕ್ಕಂಥ ಒಂದು ಲೆಸನ್ ಇದೆ. Chinna was a little boy who lived in a village. He studied in grade 4. He was a bright boy who liked to read story books and learn new things. He had many friends with whom he played, but most of all, he loved to play with his little pet kid named Tara. ಚಿನ್ನ ವಾಸ್ ಎ ಲಿಟಲ್ ಬಾಯ್ ಹೂ ಲಿವ್ಡ್ ಇನ್ ಎ ವಿಲೇಜ್. ಹಳ್ಳಿಯಲ್ಲಿ ವಾಸವಾಗಿದ್ದಂತಹ ಚಿನ್ನ ಒಂದು ಸಣ್ಣ ಹುಡುಗ. ಹಿ ಸ್ಟಡಿಡ್ ಇನ್ ಗ್ರೇಡ್ 4. ಅವನು 4ನೇ ತರಗತಿಯಲ್ಲಿ ಓದ್ತಾ ಇದ್ದ. ಹಿ ವಾಸ್ ಅ ಬ್ರೈಟ್ ಬಾಯ್ ಹೂ ಲೈಕ್ ಟು ರೀಡ್ ಸ್ಟೋರಿ ಬುಕ್ಸ್ ಆ್ಯಂಡ್ ಲರ್ನ್ ನ್ಯೂ ಥಿಂಗ್ಸ್. ಅವನೊಬ್ಬ ಬುದ್ಧಿವಂತ ಹುಡುಗ ಆಗಿದ್ದ. ಅವನಿಗೆ ಸ್ಟೋರಿ ಬುಕ್ಸು ಇಷ್ಟ ಆಗಿತ್ತು ಮತ್ತು ನ್ಯೂ ಥಿಂಗ್ಸ್ನ ಕಲಿಬೇಕು ಅಂದರೆ ತುಂಬ ಇಷ್ಟ ಅವನಿಗೆ. ಹಿ ಹ್ಯಾಡ್ ಮೆನಿ ಫ್ರೆಂಡ್ಸ್ ವಿತ್ ಹೂಮ್ ಹಿ ಪ್ಲೇಡ್. ಅವನು ತುಂಬ ಜನ ಗೆಳೆಯರು ಅವನಿಗೆ ಇದ್ದರು. ಅವರೆಲ್ಲ ಸೇರಿ ಆಟ ಆಡ್ತಾಯಿದ್ರು. ಬಟ್ ಅವರೆಲ್ಲರಿಗಿಂತನೂ ಹೀ ಲವ್ ಟು ಪ್ಲೇ ವಿತ್ ಹಿಸ್ ಲಿಟಲ್ ಪೆಟ್ ಕಿಡ್. ಸೊ ಇಲ್ಲಿ ಕಿಡ್ ಅಂತ ಏನು ಕೊಟ್ಟಿದ್ದಾರಲ್ಲ, ಸೊ ನಾವು ಮಕ್ಕಳಿಗೆ ಅಂತಿರ್ತೀವಲ್ವ ಕಿಡ್ಡು. ಸೊ ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಡಿ. ಗೋಟ್ಸ್ ಅಂಡರ್ ದ ಏಜ್ ಆಫ್ 6 months ಆರ್ ಕಾಲ್ಡ್ ಕಿಡ್ಸ್. ಅಂದರೆ 6 ತಿಂಗಳಿಗಿಂತ ಕಡಿಮೆ ಇರ್ತಕ್ಕಂಥ ಗೋಟ್ಸ್ ಬೇಬೀಸ್ ಏನಿರ್ತಾವಲ್ಲ ಅದಕ್ಕೆ ಕಿಡ್ಸ್ ಅಂತ ಕರೀತಾರೆ. ಸೊ ದಿಸ್ ಈಸ್ ತಾರಾ. ಅದರ ನೇಮ್ಡ್ ಏನಿದೆ ತಾರಾ. ಹೀಸ್ ಚಿನ್ನ. ತಾರಾ ವಾಸ್ ಎ 5 month ಓಲ್ಡ್ ಕಿಡ್. ಅಂದರೆ ಇವಳು ಅಂಡರ್ 6 ಮಂತ್ಗಿಂತ ಕಡಿಮೆ ಇರೋದ್ರಿಂದ ಕಿಡ್ ಅಂತ. ಆಫ್ಟರ್ 6 months ಅವಕ್ಕೆ ನಾವು ಗೋಟ್ ಅಂತಲೇ ಹೇಳ್ತೀವಿ. ಮಿಲ್ಕಿ ವೈಟ್ ಇನ್ ಕಲರ್. ಒನ್ ಡೇ ವೈಲ್ ಕಮಿಂಗ್ ಬ್ಯಾಕ್ ಫ್ರಮ್ ಸ್ಕೂಲ್, ಚಿನ್ನ ಸ್ಟಾಪ್ಡ್ ಅಟ್ ಚಾಚಾಸ್ ಶಾಪ್. He saw a pair of beautiful shiny tinkling bells. He went inside the shop and politely asked the shopkeeper to show him the tinkling bells. Tara was a 5 month old kid. ತಾರಾ 5 ತಿಂಗಳ ಒಂದು ಸಣ್ಣ ಆಡಿನ ಮರಿ. ಮಿಲ್ಕಿ ವೈಟ್ ಇನ್ ಕಲರ್. ಸೊ ವಾಟ್ ಈಸ್ ದ ಕಲರ್ ಆಫ್ ತಾರಾ? ಮಿಲ್ಕಿ ವೈಟ್. ಒಂದಿನ ವೈಲ್ ಕಮ್ಮಿಂಗ್ ಬ್ಯಾಕ್ ಫ್ರಮ್ ಸ್ಕೂಲ್, ಅವನು ಶಾಲೆಯಿಂದ ವಾಪಸ್ ಬರಬೇಕಾದ್ರೆ ಚಿನ್ನ ಸ್ಟಾಪ್ಡ್ ಎಟ್ ಚಾಚಾ ಶಾಪ್. ಚಾಚಾನ ಅಂಗಡಿ ಮುಂದೆ ಅವನು ಸ್ಟಾಪ್ ಆಗ್ತಾನೆ. ಹಿ ಸಾ ಎ ಪೇರ್ ಆಫ್ ಬ್ಯೂಟಿಫುಲ್ ಶೈನಿ ಟಿಂಕ್ಲಿಂಗ್ ಬೆಲ್ಸ್. ಸೊ ಒಂದು ಜೊತೆ ಬ್ಯೂಟಿಫುಲ್ ಮತ್ತು ಶೈನಿ ಟಿಂಕ್ಲಿಂಗ್ ಬೆಲ್ಸ್ನ ನೋಡಿದ. ಹಿ ವೆಂಟ್ ಇನ್ಸೈಡ್ ದ ಶಾಪ್ ಆ್ಯಂಡ್ ಪೊಲೈಟ್ಲಿ ಆಸ್ಕ್ಡ್ ದ ಶಾಪ್ಕೀಪರ್ ಟು ಶೋ ಹಿಮ್ ದ ಟಿಂಕ್ಲಿಂಗ್ ಬೆಲ್ಸ್. ಅವನು ಶಾಪ್ ಒಳಗಡೆ ಹೋಗಿ ಅಲ್ಲಿ ಪೊಲೈಟ್ಲಿ ಆಸ್ಕ್ಡ್, ಪ್ಲೀಸ್ ಅಂತ ಪೊಲೈಟಾಗಿ ಕೇಳ್ತಾನೆ. ಏನು ಶಾಪ್ಕೀಪರ್ಗೆ? ಟು ಶೋ ದ ಟಿಂಕ್ಲಿಂಗ್ ಬೆಲ್ಸ್ನ ತೋರ್ಸಕ್ಕೆ ಹೇಳ್ತಾನೆ. ಅವ್ರು ತೋರಿಸ್ತಾರೆ ಚಾಚಾ ಅವರು. 10 rupees ಪ್ಲೀಸ್, ಚಾಚಾ ಸೈಡ್. ಚಿನ್ನ ಲೈಕ್ಡ್ ದ ಬೆಲ್ಸ್ ಎ ಲಾಟ್. ಹಿ ಪುಟ್ ಹೀಸ್ ಹ್ಯಾಂಡ್ ಇನ್ ಹೀಸ್ ಪಾಕೆಟ್ ಟು ಟೇಕ್ ಔಟ್ ದ ಮನಿ. ಸೊ ಚಾಚಾ ಏನು ಕೇಳ್ತಾರೆ? 10 rupees ಪ್ಲೀಸ್, ಅಂದರೆ ಆ ಟಿಂಕ್ಲಿಂಗ್ ಬೆಲ್ಸ್ ಅಮೌಂಟು 10 rupees. ಚಿನ್ನ ಲೈಕ್ಡ್ ದ ಬೆಲ್ಸ್ ಎ ಲಾಟ್, ಅವ್ನು ತುಂಬ ಇಷ್ಟಪಟ್ಟಿರ್ತಾನೆ. ಹಿ ಪುಟ್ ಹೀಸ್ ಹ್ಯಾಂಡ್ ಇನ್ ಹಿಸ್ ಪಾಕೆಟ್ ಟು ಟೇಕ್ ಔಟ್ ದ ಮನಿ. ಅವನು ತನ್ನ ದುಡ್ಡನ್ನು ತೆಗಿಲಿಕ್ಕೆ ಅಂತ ಪಾಕೆಟ್ ಒಳಗೆ ಕೈ ಹಾಕ್ತಾನೆ. ಹಿ ವಾಸ್ ಶಾಕ್ ಟು ಫೈಂಡ್ ದ್ಯಾಟ್ ಹಿಸ್ ಮನಿ ವಾಸ್ ಮಿಸ್ಸಿಂಗ್. ಹೋ, ವೇರ್ ಈಸ್ ದ ಮನಿ ದಾದಾಜಿ ಗೇವ್ ಮೀ ಎಸ್ಟರ್ಡೇ? ಹಿ ಸರ್ಚ್ಡ್ ಆಲ್ ಹಿಸ್ ಪಾಕೆಟ್ಸ್ ಬಟ್ ಕುಡಂಟ್ ಫೈಂಡ್ ದ ಮನಿ. ಹಿ ವಾಸ್ ಶಾಕ್ಡ್ ಟು ಫೈಂಡ್ ದ್ಯಾಟ್ ಹಿಸ್ ಮನಿ ವಾಸ್ ಮಿಸ್ಸಿಂಗ್. ಅವನ ಹಣ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಅವನು ತುಂಬ ಶಾಕ್ ಆಗಿದೆ. ಹೋ, ವೇರ್ ಈಸ್ ದ ಮನಿ ದಾದಾಜಿ ಗೇವ್ ಮಿ ಎಸ್ಟರ್ಡೇ? ದುಡ್ಡೆಲ್ಲೋಯ್ತು? ನಿನ್ನೆ ತಾನೇ ದಾದಾಜಿ ಕೊಟ್ಟಿದ್ರಲ್ಲ. ಈ ಸರ್ಚ್ ಆಲ್ ಹಿಸ್ ಪಾಕೆಟ್ ಬಟ್ ಕುಡಂಟ್ ಫೈಂಡ್ ದ ಮನಿ. ಎಲ್ಲ ಪಾಕೆಟ್ನ ಸರ್ಚ್ ಮಾಡಿದ್ರು ಕೂಡ ಅವನಿಗೆ ಸಿಗಲಿಲ್ಲ. ಫೀಲಿಂಗ್ ಸ್ಯಾಡ್, ಹಿ ರಿಟರ್ನ್ ದ ಟಿಂಕ್ಲಿಂಗ್ ಬೆಲ್ಸ್ ಟು ಚಾಚಾ ಆ್ಯಂಡ್ ಬಿಗ್ಯಾನ್ ವಾಕಿಂಗ್ ಹೋಮ್. ಅವನಿಗೆ ತುಂಬ ಬೇಜಾರಾಯಿತು. ಅಯ್ಯೋ, ನನಗೆ ಟಿಂಕ್ಲಿಂಗ್ ಬೆಲ್ಸ್ ತೊಗೋಬೇಕಾಗಿತ್ತು, ಬಟ್ ನನ್ನ ಹತ್ರ ದುಡ್ಡಿಲ್ವಲ್ಲ, ನನ್ನ ಹತ್ರ ಇದ್ದಿದ್ದು ದುಡ್ಡು ಕಳೆದೋಯ್ತು ಅಂತ ಹಿ ಫೀಲ್ ಸ್ಯಾಡ್. ಹಿ ರಿಟರ್ನ್ ದ ಟಿಂಕ್ಲಿಂಗ್ ಬೆಲ್ಸ್ ಟು ಚಾಚಾ, ವಾಪಸ್ ಕೊಟ್ಟು ಬಿಗ್ಯಾನ್ ವಾಕಿಂಗ್ ಹೋಮ್, ಮನೆಗೆ ಹೋದ. ಚಿನ್ನ ರೀಚ್ಡ್ ಹೋಮ್. He removed his shoes and placed them in the corner.
He went inside and dropped his school bag on the study table. He sat on the chair and rested his head on the table. ಚಿನ್ನ ರೀಚ್ಡ್ ಹೋಮ್, ಮನೆ ತಲುಪಿದ ತಕ್ಷಣ ಏನು ಮಾಡ್ದ, ಹಿ ರಿಮೂವ್ಡ್ ಹಿಸ್ ಶೂಸ್ ತೆಗೆದ್ಬಿಟ್ಟು ಪ್ಲೇಸ್ಡ್ ದೆಮ್ ಇನ್ ದ ಕಾರ್ನರ್, ಮೂಲೆಯಲ್ಲಿ ಚಪ್ಪಲಿ ಇಡೋದು ಜಾಗ ಇತ್ತಲ್ಲ ಅವ್ರ ಮನೇಲಿ, ಅಲ್ಲಿಟ್ಟ. ಹಿ ವೆಂಟ್ ಇನ್ಸೈಡ್ ಆ್ಯಂಡ್ ಡ್ರಾಪ್ಡ್ ಹಿಸ್ ಸ್ಕೂಲ್ ಬ್ಯಾಗ್ ಆನ್ ದ ಸ್ಟಡಿ ಟೇಬಲ್. ಅವನು ಒಳಗಡೆ ಹೋಗಿ ಈಗ ತನ್ನ ಸ್ಕೂಲ್ ಬ್ಯಾಗ್ನ ಡ್ರಾಪ್ಟರ್ ಅಂದರೆ ತೆಗೆದು, ನೆಗ್ಲಿಗೆ ಹಾಕ್ಕೊಂಡಿದ್ದೆಲ್ಲ ತೆಗೆದು ಆ ಸ್ಟಡಿ ಟೇಬಲ್ ಮೇಲೆ ಇಟ್ಟು, ಹಿ ಸ್ಯಾಟ್ ಆನ್ ದ ಚೇರ್ ಆ್ಯಂಡ್ ರೆಸ್ಟೆಡ್ ಹಿಸ್ ಹೆಡ್ ಆನ್ ದ ಟೇಬಲ್. ಚೇರ್ ಮೇಲೆ ಕೂತ್ಕೊಂಡು ಒಂದು ಟೇಬಲ್ ಮೇಲೆ ಇದರ ತಲೆ ಇಟ್ಟು ಮಲ್ಕೊಂಬಿಟ್ಟ. ಹೀಸ್ ಮದರ್ ಕಮಲಾ, ಹೂ ಹ್ಯಾಡ್ ಬೀನ್ ವಾಚಿಂಗ್ ಆಲ್ ದಿಸ್, ಕೇಮ್ ಟು ಚಿನ್ನ. ಶಿ ಆಸ್ಕ್ಡ್ ಜೆಂಟ್ಲಿ, ವಾಟ್ ಹ್ಯಾಪನ್ ಚಿನ್ನ? ಹಿಸ್ ಮದರ್ ಕಮಲಾ. ವಾಟ್ ಈಸ್ ದ ನೇಮ್ ಆಫ್ ಮದರ್ ಆಫ್ ಚಿನ್ನ? ಚಿನ್ನ ಮದರ್ ನೇಮ್ ಏನು? ಕಮಲಾ. ಹೂ ಹ್ಯಾಡ್ ಬೀನ್ ವಾಚಿಂಗ್ ಆಲ್ ದಿಸ್ ಅಂದರೆ ಅವರೆಲ್ಲ ನೋಡ್ತಾ ಇದ್ರು. ಅವನೊಳಗೆ ಬಂದ, ಸಪ್ಪಗಿದ್ದ, ಈ ಥರ ಇಟ್ಕೊಂಡ. ಮತ್ತು ಅವ್ರು ಬಂದು ಜೆಂಟ್ಲಿ, ತುಂಬ ಒಂದು ವಿನಯದಿಂದ ಕೇಳ್ತಾರೆ, ವಾಟ್ ಹ್ಯಾಪನ್ ಚಿನ್ನ? ಏನಾಯ್ತಪ್ಪ ಚಿನ್ನ? ಕಮಲಾ ಲೆಡ್ ಹರ್ ಹ್ಯಾಂಡ್ ಸಾಫ್ಟ್ಲಿ ಆನ್ ಹಿಸ್ ಶೋಲ್ಡರ್ಸ್. At once, Chinna hugged her and started crying. On seeing this, Kamala wiped tears. After a while, Chinna told her about the missing money. Kamala laid her hand softly on his shoulders. ಅವನ ಭುಜದ ಮೇಲೆ ಸಾಫ್ಟಾಗಿ ಹೀಗೆ ಕೈ ಹಾಕಿ, ಅಟ್ ಒನ್ಸ್ ಅಂದರೆ ಆ ಕ್ಷಣನೇ ಅವನು ಏನು ಮಾಡ್ತಾನೆ, ಅವ್ರ ಅಮ್ಮ ಯಾವಾಗ ಅವನಿಗೆ ಭುಜದ ಮೇಲೆ ಕೈ ಹಾಕಿದ್ರೋ, ಚಿನ್ನ ಹಗ್ಡ್ ಹರ್ ಆ್ಯಂಡ್ ಸ್ಟಾರ್ಟೆಡ್ ಕ್ರೈಯಿಂಗ್. ಅವಳ ತಪ್ಕೊಂಡು ಅಳಕ್ಕೆ ಶುರು ಮಾಡಿಬಿಟ್ಟ. ಆನ್ ಸೀಯಿಂಗ್ ದಿಸ್, ಇದೆಲ್ಲ ನೋಡಿದ ತಕ್ಷಣ ಕಮಲ ವೈಪ್ಡ್ ಅಂದರೆ ಒರೆಸಿದ್ರು, ಹಿಸ್ ಟಿಯರ್ಸ್, ಅವನ ಕಣ್ಣೀರು ಒರೆಸಿದ್ರು. ಆಫ್ಟರ್ ಎ ವೈಲ್, ಸ್ವಲ್ಪ ಹೊತ್ತಾದಮೇಲೆ, ಅವನ ಸಮಾಧಾನ ಆದಮೇಲೆ, ಚಿನ್ನ ಟೋಲ್ಡ್ ಹರ್ ಅಬೌಟ್ ದ ಮಿಸ್ಸಿಂಗ್ ಮನಿ, ದುಡ್ಡು ಕಳೆದಿದ್ರ ಬಗ್ಗೆ ಎಲ್ಲ ಹೇಳ್ದ. ಕಮಲ ಕನ್ಸೋಲ್ಡ್ ಹಿಮ್, ಸೇಯಿಂಗ್, ಐ ಆಮ್ ಸೋ ಸಾರಿ ಡಿಯರ್, ಇಟ್ಸ್ ಓಕೆ, ಡೋಂಟ್ ಕ್ರೈ, ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್ಸ್, ಬಟ್ ಮೇಕ್ ಶೋರ್ ಟು ಬಿ ಕೇರ್ಫುಲ್ ವಿತ್ ಮನಿ ಇನ್ ದ ಫ್ಯೂಚರ್. ಕಮಲಾ ಕನ್ಸೋಲ್ಡ್ ಹಿಮ್ ಅಂದರೆ ಸಮಾಧಾನ ಮಾಡಿದರು ಅವರು. ಏನಂತ ಹೇಳಿದರು ಸಮಾಧಾನ ಮಾಡಿ? ಸೇಯಿಂಗ್ ಅಂದರೆ, ಐ ಆಮ್ ಸೋ ಸಾರಿ ಡಿಯರ್, ಅಯ್ಯೋ ಎಂಥ ಕೆಲಸ ಆಗೋಯ್ತಪ್ಪ ಮಗನೇ, ಇಟ್ಸ್ ಓಕೆ ಡೋಂಟ್ ಕ್ರೈ, ಪರವಾಗಿಲ್ಲ ಬಿಡು, ಅಳಬೇಡ. ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್ಸ್, ನನಗೆ ಆ ಬೆಲ್ಸ್ ತೊಗೊಳಕ್ಕೆ ದುಡ್ಡು ಕೊಡ್ತೀನಿ, ಬಟ್ ಮೇಕ್ ಶೋರ್ ಟು ಬಿ ಕೇರ್ಫುಲ್ ವಿತ್ ದ ಮನಿ ಇನ್ ದ ಫ್ಯೂಚರ್, ಮುಂದೆ ನೀನು ಆ ಹಣದ ಜೊತೆ, ದುಡ್ಡಿನ ಜೊತೆ ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. Chinna smiled and said, sure, Rama, that's my boy. Cheer up. Now let us go to the market to buy some fruits and vegetables, Kamala said warmly. Chinna smiled and said, ನಕ್ಕೊಂಡು ಹೇಳ್ತಾನೆ, ಶೋರ್ ಅಮ್ಮ, ಖಂಡಿತವಾಗ್ಲೂ ಅಮ್ಮ, ದಟ್ಸ್ ಮೈ ಬಾಯ್, ಚಪ್. ಓ ಇದ್ದಪ್ಪ ನನ್ನ ಮಗ ಅಂದರೆ, ಚೇರಪ್, ಇವಾಗ ನಗು ನೋಡೋಣ. ನಾವು ಲೆಟಸ್ ಗೋ ಟು ದ ಮಾರ್ಕೆಟ್ ಟು ಬೈ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಈಗ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತೊಗೊಂಬರಕ್ಕೆ ಹೋಗೋಣ ನಡಿ ಅಂತೇಳಿ ಕಮಲಾ ಸೈಡ್ ವಾರ್ಮ್ಲಿ ಅಂದರೆ ತುಂಬ ಖುಷಿಯಿಂದ ಚಂದ ಹೇಳಿದರು. Kamala and Chinna went to the market. They bought apples, mangoes, tomatoes, and brinjals. Chinna also wanted pineapples, so they stopped at the pineapple stall. ಕಮಲ ಆ್ಯಂಡ್ ಚಿನ್ನ ವೆಂಟ್ ಟು ದ ಮಾರ್ಕೆಟ್. ಕಮಲ ಮತ್ತು ಚಿನ್ನ ಅವರು ಮಾರ್ಕೆಟಿಗೆ ಬಂದರು. ಈಗ ದೇ ಬಾಟ್, ಕೊಂಡ್ಕೊಂಡ್ರು, ಬೈ ಅದ್ರದ್ದು ಪಾಸ್ಟ್ ಟೆನ್ಸ್ ಇದು. ದೇ ಬಾಟ್ ಆ್ಯಪಲ್ಸ್, ಮ್ಯಾಂಗೋಸ್, ಟೊಮ್ಯಾಟೋಸ್ ಆ್ಯಂಡ್ ಬ್ರಿಂಜಲ್ಸ್. ಏನೇನು ವೆಜಿಟೇಬಲ್ಸ್, ಫ್ರೂಟ್ಸ್ ತೊಗೊಂಡ್ರು? ಆ್ಯಪಲ್ಸ್, ಮ್ಯಾಂಗೋಸ್, ಟೊಮ್ಯಾಟೋಸ್ ಮತ್ತು ಬ್ರಿಂಜಲ್ಸ್ ತೊಗೊಂಡ್ರು. ಚಿನ್ನ ಆಲ್ಸೋ ವಾಂಟೆಡ್ ಪೈನಾಪಲ್ಸ್. ಚಿನ್ನಂಗೆ ಇವಾಗ ಪೈನಾಪಲ್ಸ್ ಬೇಕಾಗಿತ್ತು. ಸೊ ದೇ ಸ್ಟಾಪ್ಡ್ ಎಟ್ ದ ಪೈನಾಪಲ್ ಸ್ಟಾಲ್. ಆ ಪೈನಾಪಲ್ ಅಂಗಡಿ ಹತ್ರ ನಿಂತ್ಕೊಂಡ್ರು. What is the cost of the pineapples? Kamala asked. 45 rupees each, replied the fruit seller. Each ಅಂದರೆ ಪ್ರತಿಯೊಂದಕ್ಕೆ. What is the cost of the pineapples? ಏನಪ್ಪ ರೇಟು ಪೈನಾಪಲ್ಸ್ದು ಅಂತ ಕಮಲ ಕೇಳಿದರು. 45 rupees ಈಚ್ ಅಂದರೆ ಏನು? ಪ್ರತಿಯೊಂದಕ್ಕೆ. ರಿಪ್ಲೈಡ್ ದ ಫ್ರೂಟ್ ಸೆಲ್ಲರ್ ರಿಪ್ಲೈ ಮಾಡ್ದ. Kamala bought 2 pineapples and gave him a 100 rupee note. She asked Chinna to take the change. Then she went to the other shops to buy some more fruits. Kamala bought 2 pineapples, 2 ಪೈನಾಪಲ್ ತೊಗೊಂಡ್ರು, ಆ್ಯಂಡ್ ಗೇವ್ ಹಿಮ್ ಎ 100 ರೂಪಿ ನೋಟ್. ಅವ್ರಿಗೆ 100 ರೂಪಿ ನೋಟ್ ಕೊಟ್ಟರು. ಸೊ 45 rupees ಇಲ್ಲಿ ಥಿಂಕ್ ಮಾಡೋಕ್ಕೆ ಹೇಳಬೇಕು ನಾವು ಮಕ್ಕಳಿಗೆ. 45 rupeesಗೆ ಒಂದು ಅಂತಂದರೆ 2 ಪೈನಾಪಲ್ಸ್ ತೊಗೊಂಡ್ರೆ 90 rupees ಆಯಿತು. ಸೊ ಅವರಿಗೆ ಅಂಗಡಿಯವ್ರಿಗೆ 100 ಕೊಟ್ಟಿದ್ದಾರೆ. ಸೊ
ಇನ್ನು ಚೇಂಜ್ ಎಷ್ಟು ಕೊಡಬೇಕು? 10 rupees. ಶಿ ಆಸ್ಕ್ಡ್ ಚಿನ್ನ ಟು ಟೇಕ್ ದ ಚೇಂಜ್. ಅವರು ಚಿನ್ನಂಗೆ ನೀನು ಇಸ್ಕೊಳ್ಳಪ್ಪ ಚೇಂಜ್ ಅಂತೇಳಿ ದೆನ್ ಶಿ ವೆಂಟ್ ಟು ದ ಅದರ್ ಶಾಪ್ಸ್ ಟು ಬೈ ಸಮ್ ಮೋರ್ ಫ್ರೂಟ್ಸ್. ಅವರು ಮತ್ತೆ ಬೇರೆ ಬೇರೆ ಫ್ರೂಟ್ಸ್ ತೊಗೊಳಕ್ಕೆ ಅಂತ ಬೇರೆ ಅಂಗಡಿ ಕಡೆ ಹೊರಟರು. ದ ಫ್ರೂಟ್ ಸೆಲ್ಲರ್ ಗಿವ್ ಚಿನ್ನ ಟು 10 rupees ನೋಟ್ಸ್ ಹೈಡಿಂಗ್ ಎ ಮಿಸ್ಚೀವಿಯಸ್. ನೋಡಿಲಿ, ದ ಫ್ರೂಟ್ ಸೆಲ್ಲರ್ ಗೇವ್ ಚಿನ್ನ 2 10 rupees ನೋಟ್ಸು. 1 10 ರೂಪಿ ಕೊಡಬೇಕಾಗಿತ್ತು, 2 10 rupees ಕೊಟ್ಬಿಟ್ರು ಫ್ರೂಟ್ ಸೆಲ್ಲರು. ಹೈಡಿಂಗ್ ಎ ಮಿಸ್ಚೀವಿಯಸ್ ಸ್ಮೈಲ್, ರಿನ್ನ ರ್ಯಾನ್ ಟು ಹಿಸ್ ಮದರ್. ಮಿಸ್ಚೀವಿಯಸ್ ಸ್ಮೈಲ್ ಅಂತಂದರೆ ಒಂದು ಏನು ಅವನೀಗ ಏನಾಗಿದೆ ಅವನಿಗೆ ಗೊತ್ತಾಯಿತು ಇವರು ಹೆಚ್ಚಿಗೆ ಕೊಟ್ಬಿಟ್ಟಾರೆ ಅಂತೇಳಿ. ಒಂಥರ ನಕ್ಕೊಂಡು ಅಲ್ಲಿಂದ ಅವನು ಓಡಿ ಅಮ್ಮನ ಹತ್ರ ಬರ್ತಾನೆ. ಬಂದು ಹೇಳ್ತಾನೆ, ಅಮ್ಮ ಡು ಯು ನೋ ದ ಫ್ರೂಟ್ ಸೆಲ್ಲರ್ ಗೇವ್ ಮೀ 10 rupees ಎಕ್ಸ್ಟ್ರಾ ಬೈ ಮಿಸ್ಟೇಕ್. ಕ್ಯಾನ್ ಐ ಬೈ ದ ಬೆಲ್ಸ್ ಆ್ಯಂಡ್ ಸಮ್ ಚಾಕ್ಲೇಟ್ಸ್? ವಿಸ್ಪರ್ಡ್ ಚಿನ್ನ. ಈಗ ಮೆಲ್ಲಕ್ಕೆ ಹೇಳ್ತಾನೆ, ಸಾರಿ ಹೆಂಗೆ ವಿಸ್ಪರ್ ಮಾಡಿ ಹೇಳೋದು ಅಂತ. ಅಮ್ಮ ಡು ಯು ನೋ ದ ಫ್ರೂಟ್ ಸೆಲ್ಲರ್ ಗೇವ್ ಮೀ 10 rupees ಎಕ್ಸ್ಟ್ರಾ ಬೈ ಮಿಸ್ಟೇಕ್. ಕ್ಯಾನ್ ಯು ಬೈ ದ ಬೆಲ್ಸ್ ಆ್ಯಂಡ್ ಸಮ್ ಚಾಕ್ಲೇಟ್ಸ್? ವಿಸ್ಪರ್ಡ್ ಚಿನ್ನ. ಮೆಲ್ಲಕ್ಕೆ ಬಂದು ಅವ್ರ ಅಮ್ಮಂಗೆ ಹೇಳ್ತಾನೆ. ವಿಸ್ಪರ್ ಅಂದರೆ ಏನು, ಪಿಸುಗುಟ್ಟೋದು ಅಂತ. ಸೊ ಅಮ್ಮ ಡು ಯು ನೋ, ನಿಂಗೆ ಗೊತ್ತಾ ದ ಫ್ರೂಟ್ ಸೆಲ್ಲರ್ ಗೇವ್ ಮೀ 10 rupees ಎಕ್ಸ್ಟ್ರಾ ಬೈ ಮಿಸ್ಟೇಕ್. 10 rupees ಎಕ್ಸ್ಟ್ರಾ ಕೊಟ್ಬಿಟ್ಟಾರ. ಕ್ಯಾನ್ ಐ ಬೈ ದ ಬೆಲ್ಸ್ ಆ್ಯಂಡ್ ದ ಚಾಕ್ಲೇಟ್ಸ್? ನಾನೀಗ ಬೆಲ್ಸ್ನು ತೊಗೊಂಡು ಮತ್ತು ಸ್ವಲ್ಪ ಚಾಕ್ಲೇಟ್ ತೊಗೊಳ್ಳಾ ಅಂತ ಕೇಳ್ತಾನೆ. ಚಿನ್ನ, that's very bad. It is stealing. How did you feel when you found your money missing? asked ಕಮಲಾ. ಚಿನ್ನ, ದಟ್ಸ್ ವೆರಿ ಬ್ಯಾಡ್. ಏಯ್ ಚಿನ್ನ, ಅದು ತುಂಬ ಕೆಟ್ಟದು. ಇಟ್ ಈಸ್ ಸ್ಟೀಲಿಂಗ್. ಅದು ಕಳ್ತನ ಇದ್ದಂಗೆ. ಹೌ ಡಿಡ್ ಯು ಫೀಲ್ ವೆನ್ ಯು ಫೈಂಡ್ ಯುವರ್ ಮನಿ ಮಿಸ್ಸಿಂಗ್? ನಿನ್ನ ಮನಿ ದುಡ್ಡು ಕಳೆದೋಗಿತ್ತಲ್ಲ, ಅವಾಗ ಹಿಂಗೆ ಏನು ಅನ್ನಿಸ್ತು? ಏನು ಫೀಲ್ ಮಾಡಿಕೊಂಡೆ? ಐ ಫೀಲ್ ವೆರಿ ಸ್ಯಾಡ್ ಆ್ಯಂಡ್ ಆ್ಯಂಗ್ರಿ, ರಿಪ್ಲೈಡ್ ಚಿನ್ನ. ನನಗೆ ತುಂಬ ಬೇಜಾರಾಗಿತ್ತು ಮತ್ತು ಸಿಟ್ಟು ಬಂದಿತ್ತು. ಎಲ್ಲಿ ಇಲ್ಲ, ಯಾರು ತೊಗೊಂಡ್ರೋ ಏನೋ, ಎಲ್ಲಿ ಬಿದ್ದೋಯ್ತೋ ಏನೋ ಹಂಗೆ ಅಂತ. ದ ಫ್ರೂಟ್ ಸೆಲ್ಲರ್ ವಾಲ್ ಆಲ್ಸೋ ಫೀಲ್ ದ ಸೇಮ್ ಒನ್ ಹೀ ಕಮ್ಸ್ ಟು ನೋ ದ ಮಿಸ್ಟೇಕ್. ನೌ ಬಿ ಎ ಗುಡ್ ಬಾಯ್ ಸೆಡ್ ದ ಕಮಲಾ ಜೆಂಟ್ಲಿ. ತುಂಬ ಸಮಾಧಾನದಿಂದ ಹೇಳ್ತಾರೆ ಅವರಮ್ಮ. ದ ಫ್ರೂಟ್ ಸೆಲ್ಲರ್ ವಿಲ್ ಆಲ್ಸೋ ಫೀಲ್ ದ ಸೇಮ್ ವೆನ್ ಹೀ ಕಮ್ಸ್ ಟು ನೋ ದ ಮಿಸ್ಟೇಕ್. ಅವರಿಗೆ ತಮ್ಮ ಮಿಸ್ಟೇಕ್ ಗೊತ್ತಾದರೆ, ಅಂದರೆ 10 ರೂಪಾಯಿ ಕೊಡೋ ಜಾಗದಲ್ಲಿ 10 rupees ಕೊಡೋ ಬದಲು 10 rupees ಕೊಟ್ಬಿಟ್ಟಿನಿ, 20 rupees ಕೊಟ್ಟಿನಿ ಅಂತ ಗೊತ್ತಾದಾಗ ಅವ್ರಿಗೂ ಹೀಗೆ ಅನ್ನತ್ತೆ, ಥೂ ಎಂಥ ಕೆಲಸ ಮಾಡಿಬಿಟ್ಟೆ ಅಂಥೇಳಿ. ನಾವು ಬಿ ಎ ಗುಡ್ ಬಾಯ್, ಈಗ ತುಂಬ ಒಳ್ಳೆ ಹುಡುಗ ಆಗು ನೀನು ಅಂತ ಹೇಳ್ತಾರೆ. ಚಿನ್ನ ಲುಕ್ಡ್ ಎಟ್ ಹಿಸ್ ಮದರ್ ಥಾಟ್ಫುಲಿ. ಹಿ ರ್ಯಾನ್ ಬ್ಯಾಕ್ ಟು ದ ಫ್ರೂಟ್ ಸೆಲ್ಲರ್ ಟು ರಿಟರ್ನ್ ದ ಎಕ್ಸ್ಟ್ರಾ ಮನಿ. ದ ಫ್ರೂಟ್ ಸೆಲ್ಲರ್ ವಾಸ್ ವೆರಿ ಹ್ಯಾಪಿ. ಯು ಆರ್ ಎನ್ ಹಾನೆಸ್ಟ್ ಬಾಯ್, ಈ ಪ್ರೇಸ್ಡ್ ಹಿಮ್. ಚಿನ್ನ ಲುಕ್ಡ್ ಎಟ್ ಇಸ್ ಮದರ್ ಥಾಟ್ಫುಲಿ. ಈಗ ಅವ್ರ ಅಮ್ಮ ಏನು ಹೇಳ್ತಾರೆ, ಬಿ ಎ ಗುಡ್ ಬಾಯ್ ಅಂದ್ರಲ್ಲ, ಅದರ ಅರ್ಥ ಏನು? ಸೊ ನಾನೀಗ ಹೋಗಿ ಅಂಗಡಿಯವ್ರು ಕೊಡಬೇಕು, ಈ ಥರ ಅಲ್ಲೇ ಅವ್ರ ಅಮ್ಮನ ಮುಖದಲ್ಲೇ ತಿಳ್ಕೊಂಡ್ಬಿಟ್ಟ ಅವನು. ಈ ರ್ಯಾನ್ ಬ್ಯಾಕ್ ಟು ದ ಫ್ರೂಟ್ ಸೆಲ್ಲರ್ ಟು ರಿಟರ್ನ್ ದ ಎಕ್ಸ್ಟ್ರಾ ಮನಿ. ಅವನು ವಾಪಸ್ ಆ ಎಕ್ಸ್ಟ್ರಾ ಮನಿ ಕೊಡೋಕ್ಕೆ ಫ್ರೂಟ್ ಸೆಲ್ಲರ್ ಹತ್ರ ಹೋದ. ದ ಫ್ರೂಟ್ ಸೆಲ್ಲರ್ ವಾಸ್ ವೆರಿ ಹ್ಯಾಪಿ. ಫ್ರೂಟ್ ಸೆಲ್ಲರಿಗೆ ತುಂಬ ಖುಷಿ ಆಯಿತು. ಯು ಆರ್ ಆ್ಯನ್ ಹಾನೆಸ್ಟ್ ಬಾಯ್, ನೀನು ತುಂಬ ನಿಯತ್ತಿನ ಹುಡುಗ ಇದ್ದೀಯಪ್ಪ. ಈ ಪ್ರೇಸ್ಡ್ ಹಿಮ್, ಹೊಗಳಿದ್ರು. ಪ್ರೇಸ್ಡ್ ಅಂದರೆ ಹೊಗಳಿದ್ರು ಅವನನ್ನು. ಚಿನ್ನ ರ್ಯಾನ್ ಬ್ಯಾಕ್ ಟು ಹಿಸ್ ಮದರ್. ಕಮಲಾ ಫೆಲ್ಟ್ ಪ್ಲೀಸ್ಡ್ ವಿತ್ ಚಿನ್ನಾಸ್ ಹಾನೆಸ್ಟಿ ಆ್ಯಂಡ್ ಟುಕ್ ಹಿಮ್ ಟು ದ ಚಾಚಾಸ್ ಶಾಪ್ ಟು ಬೈ ದ ಟಿಂಕ್ಲಿಂಗ್ ಬೆಲ್ಸ್. ಚಿನ್ನ ರ್ಯಾನ್ ಬ್ಯಾಕ್ ಟು ಹಿಸ್ ಮದರ್, ಮತ್ತೆ ತನ್ನ ನಮ್ಮನ ಹತ್ರ ವಾಪಸ್ ಬಂದ. ಕಮಲಾ ಫೆಲ್ಟ್ ಪ್ಲೀಸ್ಡ್ ವಿತ್ ಚಿನ್ನಾಸ್ ಹಾನೆಸ್ಟಿ, ಅವ್ರಿಗೆ ತನ್ನ ಮಗನ ನಿಯತ್ತನ್ನು ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಟುಕ್ ಹಿಮ್ ಟು ಚಾಚಾಸ್ ಶಾಪ್ ಟು ಬೈ ದ ಟಿಂಕ್ಲಿಂಗ್ ಬೆಲ್ಸ್. ಟಿಂಕ್ಲಿಂಗ್ ಬೆಲ್ಸ್ನ ಕೊಂಡ್ಕೊಳ್ಳೋಕ್ಕೆ ಅಂತ ಚಾಚಾ ಶಾಪ್ಗೆ ಬಂದರು. ಚಾಚಾ ವಾಸ್ ಅಬೌಟ್ ಟು ಕ್ಲೋಸ್ ಹಿ ಶಾಪ್. ಅವರು ಚಾಚಾ ನೀನೇ ಅವ್ರ ಮನೆ ಅಂಗಡಿ ಮುಚ್ತಾಯಿದ್ರು, ಕ್ಲೋಸ್ ಮಾಡ್ತಾಯಿದ್ರು. ವೇಟ್ ಕಾಲ್ ಚಿನ್ನ, ತಡೀರಿ, ವೇಟ್ ಕಾಲ್ ಚಿನ್ನ. ಚಿನ್ನ ಹೇಳ್ತಾನೆ, ಡು ಯು ಸ್ಟಿಲ್ ಹ್ಯಾವ್ ದ ಬೆಲ್ಸ್? ನಿಮ್ಮ ಹತ್ರ ಇನ್ನೂ ಆ ಬೆಲ್ಸ್ ಹಾಗೇ ಇದೆಯಾ, ಅಂದರೆ ಸೇಲ್ ಆಗಿಲ್ವಾ ಅಂತ. ಎಸ್ ಐ ಡೂ ಸೆಡ್ ದ ಚಾಚಾ. ನಿಜವಾಗ್ಲೂ ಇದೆ, ಬಾರಪ್ಪ ಅಂತ ಕರೆದ್ರು. ಚಿನ್ನ ಪೇಡ್ ಹಿಮ್ 10 rupees ಆ್ಯಂಡ್ ದೇ ಬೋತ್ ಹ್ಯಾಪಿಲಿ ವಾಕ್ಡ್ ಹೋಮ್. ಚಿನ್ನ ಅವ್ರಿಗೆ 10 ರೂಪಾಯಿ ಕೊಟ್ಟ. ಸೊ ಇಬ್ಬರು ಅಲ್ಲಿಂದ ಹ್ಯಾಪಿಯಿಂದ ಮನೆಗೆ ಬಂದರು. ದ ಬೆಲ್ಸ್ ವರ್ ಟಿಂಕ್ಲಿಂಗ್ ಇನ್ ಚಿನ್ನಾಸ್ ಪಾಕೆಟ್. ಸೊ ಈಗ ಎಲ್ಲಿದೆ ಬೆಲ್ಸು? ಚಿನ್ನಾಸ್ ಪಾಕೆಟಿಂದ. ಚಿನ್ನಾಸ್ ಪಾಕೆಟ್, ಚಿನ್ನಾಸ್ ಪ್ಯಾಕೆಟ್ ಒಳಗಡೆ ಇದೆ. ಸೊ ದೇ ಆರ್ ಟಿಂಕ್ಲಿಂಗ್. ಟಿಂಕ್ಲಿಂಗ್ ಮೀನ್ಸ್ ಅವ್ರು ಸೌಂಡ್ ಮಾಡ್ತಾ ಇರ್ತತ್ತಲ್ಲ. ಹಿಯರಿಂಗ್ ದ ಸೌಂಡ್ ಆಫ್ ಬೆಲ್ಸ್, ಚಿನ್ನಾಸ್ ಪೆಟ್ ಕಿಡ್ ತಾರಾ ಕೇಮ್ ರನ್ನಿಂಗ್ ಔಟ್. ಆ ಟಿಂಕ್ಲಿಂಗ್ ಸೌಂಡ್ ಕೇಳಿದ ತಕ್ಷಣ ಕಿಡ್ ಇತ್ತಲ್ಲ ತಾರಾ, ಅವಳು ಓಡ್ಕೊಂಡು ಬಂದಳು ಚಿನ್ನನ ಹತ್ರ. ಚಿನ್ನ ಹ್ಯಾಪಿಲಿ ಟೈಡ್ ದ ಟಿಂಕ್ಲಿಂಗ್ ಬೆಲ್ಸ್ ಅರೌಂಡ್ ತಾರಾಸ್ ನೆಕ್. ಅವಳು ಇವನು ತುಂಬ ಪ್ರೀತಿಯಿಂದ ಖುಷಿಯಿಂದ ಟಿಂಕ್ಲಿಂಗ್ ಬೆಲ್ಸ್ನ ತನ್ನ ಕಿಡ್ಡಾಗಿರ್ತಕ್ಕಂತಹ ತಾರಾಗೆ ತೊಡಿಸಿದ. ದಿಸ್ ಈಸ್ ಆಲ್ ಅಬೌಟ್ ದ ಟಿಂಕ್ಲಿಂಗ್ ಬೆಲ್ಸ್ ಲೆಸನ್. ಫುಲ್ ಎಕ್ಸ್ಪ್ಲನೇಷನ್
ವಿತ್ ಕನ್ನಡ ಜೊತೆಗೆ ಇಂಗ್ಲೀಷ್ ಜೊತೆಗೆ ಇದು ಒಂದು ಪಾಠವನ್ನು ನಾವಿಲ್ಲಿ ಎಕ್ಸ್ಪ್ಲನೇಷನ್ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಲೆಸನ್ನಿನ ಕ್ವಶನ್ ಆನ್ಸರ್ ಎಲ್ಲವನ್ನು ಕ್ಲಿಯರ್ ಮಾಡೋಣ. ಸೊ ನಮ್ಮ ಚಾನಲನ್ನು ಹೀಗೆ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾಯಿರಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ.